ನಮಸ್ತೆ. ಸ್ಥಳೀಯ ರಜೆ ನೀಡಿದಂಥ ಸಂದರ್ಭಗಳಲ್ಲಿ ಸ್ಯಾಡ್ಸ್ ಮತ್ತು ಸ್ಯಾಡ್ಸ್ MDMನಲ್ಲಿ ಶೂನ್ಯ ಹಾಜರಾತಿಯನ್ನು ಹೇಗೆ ನಮೂದಿಸಬೇಕು ಅಂತ ನೋಡೋಣ. ಒಂದು ಶಾಲೆದು ಲಾಗಿನ್ ID ಮತ್ತು ಪಾಸ್ವರ್ಡ್ ತಗೊಂಡು ಲಾಗಿನ್ ಆಗ್ತಾ ಇದ್ದಾನೆ. ಗಾಟ್ ಇಟ್. ಸಿಂಕ್ ಡಾಟಾದ ಮೇಲೆ ಹೋಗ್ತೀವಿ. ಡೌನ್ಲೋಡ್ ಮಾಸ್ಟರ್ ಡಾಟಾ ಮಾಡ್ತೀವಿ. ಡೌನ್ಲೋಡ್ ಮಾಸ್ಟರ್ ಡಾಟಾ ಕಂಪ್ಲೀಟ್ ಆಗಿದೆ. ಈಗ ಅಪ್ಲೋಡ್ ಮಾಸ್ಟರ್ಗೆ ಹೋಗ್ತೀವಿ. ಇಲ್ಲೂ ಕೂಡ ಅಪ್ಲೋಡ್ ಡಾಟಾ ಕೊಡ್ತೀವಿ. ಅದು ಕೂಡ ಕಂಪ್ಲೀಟ್ ಆಯಿತು. ಈಗ ತರಗತಿವಾರು ತೆಗೆದುಕೊಂಡು ಇಲ್ಲಿ ಆನ್ಲೈನ್ ಅಥವಾ ಇನ್ ಪ್ರಿಮಿಸಸ್ ಈ ಎರಡೂ ಚೌಕಗಳನ್ನು ಕ್ಲಿಕ್ ಮಾಡದೆ ಮೇಲಿರ್ತಕ್ಕಂಥ ರೈಟ್ ಮಾರ್ಕ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಆಗ ಗೈರು ಹಾಜರಾತಿ ಅಂತ ನಮೂದಾಗತ್ತೆ. ಎಂಟು 9 ತರಗತಿ ಆಯಿತು. 10ನೇ ತರಗತಿ. ಈ ಮೇಲ್ಗಡೆ ಇರ್ತಕ್ಕಂಥ ರೈಟ್ ಮಾರ್ಕ್ ಮೇಲೆ ಮಾತ್ರ ಕ್ಲಿಕ್ ಮಾಡ್ತೀನಿ. ಈಗ 3 ತರಗತಿಯ ಮಕ್ಕಳನ್ನು ಗೈರು ಹಾಜರಿ ಅಂತ ಗುರುತಿಸಿದ್ದಾಯಿತು. ಇಲ್ಲಿ ಅಟೆಂಡೆನ್ಸ್ ಡ್ಯಾಶ್ಬೋರ್ಡ್ಗೆ ಹೋದರೆ ಕಾಣುತ್ತೆ 34 ದಾಖಲಾತಿ, ಶೂನ್ಯ ಹಾಜರಾತಿ, 34 ಗೈರು ಹಾಜರಾತಿ, ಹಾಗೆ 9, 10 ತರಗತಿದು ಕೂಡ. ಇದಾದಮೇಲೆ ಇಲ್ಲಿ ಮರೆಯದೆ ಸಿಂಕ್ ಡಾಟಾ ಮಾಡಬೇಕು. ಆಗ ಮಾತ್ರ ಸ್ಯಾಡ್ಸ್ MDMಗೆ ಹೋಗುತ್ತೆ. ಈಗ ಸಿಂಕ್ ಡಾಟಾ ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ ಸ್ಯಾಡ್ಸ್ ಕರ್ನಾಟಕ ಆ್ಯಪಲ್ಲಿ ಗೈರು ಹಾಜರಾತಿ ಅಂತ ಗುರುತಿಸಿದಾಯಿತು. ಈಗ ಸ್ಯಾಡ್ಸ್ MDMನಲ್ಲಿ ಲಾಗಿನ್ ಆಗ್ತಾ ಇದ್ದಾವೆ. ಲಾಗಿನ್ ಆದ ತಕ್ಷಣ ಸಿಂಕ್ ಹೋಗಬೇಕು. ಡೌನ್ಲೋಡ್ ಮಾಸ್ಟರ್ ಡಾಟಾ ಡೌನ್ಲೋಡ್ ಮಾಡ್ಕೋಬೇಕು. ಈಗ ಡೌನ್ಲೋಡ್ ಮಾಸ್ಟರ್ ಡಾಟಾ ಕಂಪ್ಲೀಟ್ ಆಗಿದೆ. ಅಪ್ಲೋಡ್ ಮಾಸ್ಟರ್ ಡಾಟಾ ಹೋಗ್ತೀನಿ. ಇದು ಕೂಡ ಕಂಪ್ಲೀಟ್ ಆಯಿತು. ಈಗ ಸ್ಟೂಡೆಂಟ್ ಡ್ಯಾಶ್ಬೋರ್ಡ್ ನೋಡಿದ್ರೆ ಸ್ಯಾಡ್ಸಿಂದ ಬಂದಿರೋ ಮಾಹಿತಿ ಇದೆ. ಫೀಲ್ಡ್ ಅಟೆಂಡೆನ್ಸ್. ಸೊ ಅಟೆಂಡೆನ್ಸ್ ಕಾಲಮ್ಮು ಅಲ್ಲಿ ಟಿಕ್ ಅಂದರೆ ಅಟೆಂಡೆನ್ಸ್ ಕೊಟ್ಟಿಲ್ಲ, ಹಾಗಾಗಿ ಫ್ರೀಸ್ ಆಗಿದೆ, ಅನ್ಟಿಕ್ ಇದೆ. ಸೊ ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥ ರೈಟ್ ಮಾರ್ಕ್ನ ಮಾತ್ರ ಕ್ಲಿಕ್ ಮಾಡಬೇಕು. ಮತ್ತು ರೈಟ್ ಮಾರ್ಕ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ಎಲ್ಲ ಮಕ್ಕಳು ಗೈರು ಹಾಜರಿ, ಯಾರೂ ಊಟ ಮಾಡಿಲ್ಲ, ಹಾಲು ಕುಡಿದಿಲ್ಲ ಅನ್ನೋ ಮಾಹಿತಿ ತಗೊಳತ್ತೆ. ಇದಾದಮೇಲೆ ಸಿಂಕ್ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ. ಸಿಂಕ್ ನೀಡೆಡ್. ಸಿಂಕ್ ಕೊಡ್ತೀವಿ. ಈಗ ಸಿಂಕ್ ಕಂಪ್ಲೀಟ್ ಆಯಿತು. ಈಗ ತಾಲೂಕು ಲಾಗಿನಲ್ಲಿ ಸದರಿ ಶಾಲೆಯ ಸ್ಯಾಡ್ಸ್ ಮತ್ತು ಸ್ಯಾಡ್ಸ್ MDM ಚಟುವಟಿಕೆ ಆಗಿದೆ ಅಂತ ತೋರಿಸುತ್ತೆ, ಪೆಂಡಿಂಗ್ ತೋರಿಸಲ್ಲ. ಡ್ಯಾಶ್ಬೋರ್ಡಾಗಿ ನೋಡಿದ್ರೆ ದಾಖಲಾತಿ ಮಾತ್ರ ಇರುತ್ತೆ. ಅಟೆಂಡೆನ್ಸ್ 0, ಮಿಲ್ಕ್ 0, MDM 0 ಇರುತ್ತೆ. ಇಲ್ಲಿ ಕೂಡ ಅಷ್ಟೇ. ಸೊ ಸ್ಥಳೀಯ ರಜೆ ನೀಡಿದಂಥ ಸಂದರ್ಭದಲ್ಲಿ ಈ ರೀತಿ ಶೂನ್ಯ ಹಾಜರಾತಿಯ ವಿವರವನ್ನು ಸ್ಯಾಡ್ಸ್ ಮತ್ತು ಸ್ಯಾಡ್ಸ್ MDMನಲ್ಲಿ ನಮೂದಿಸಬೇಕು.